ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿದ್ದ ಕುರ್ಚಿ ಕದನದ ಚರ್ಚೆಗೆ ಸಿದ್ದರಾಮಯ್ಯನವರು ನಿನ್ನೆ ಅಲ್ಪ ವಿರಾಮವನ್ನ ಹಾಕೋ ಪ್ರಯತ್ನ ಮಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ಹೇಳೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಚರ್ಚೆ ಇನ್ನೂ ನಿಂತಿಲ್ಲ. ವಿರೋಧ ಪಕ್ಷಗಳ ಪ್ರಕಾರ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿರೋದು ಎಐಸಿಸಿ ಕಡೆಯಿಂದ ಅಧಿಕೃತವಾಗಲ್ಲ. ಹೋಗ್ಲಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದಲೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ನ ಕಡೆಗೆ ಬೊಟ್ಟು ತೋರಿಸ್ತಾ ನನಗೆ ಬೇರೆ ಆಯ್ಕೆ ಇಲ್ಲ ಅಂತ ಹೇಳ್ತಾ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆ ಇದೆ, ಪ್ರಯತ್ನಗಳು ಕೂಡ ಮುಂದುವರಿಯುತ್ತೆ ಅನ್ನೋದರ ಹಿಂಟನ್ನ ಕೊಟ್ಟಿದ್ದಾರೆ ಹೊರತು ಕಡ್ಡಿ ತುಂಡು ಮಾಡಿಟ್ಟ ಹಾಗೆ ಖಡಾಖಂಡಿತವಾಗೂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಅಥವಾ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಾಗ್ಲಿ ಹೇಳಲಿಲ್ಲ ಅನ್ನೋದು ವಿರೋಧ ಪಕ್ಷಗಳ ವಾದ. ವೀಕ್ಷಕರೇ, ಸಿದ್ದರಾಮಯ್ಯನವರು ಕರ್ನಾಟಕದ ಮಟ್ಟಿಗೆ ಮಾಸ್ ಲೀಡರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಕೂಡ. ಹಾಗಂದ ಮಾತ್ರಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪರಿಶ್ರಮ, ಅವರ ಪ್ರಯತ್ನ, ಪಕ್ಷಕ್ಕೆ ಅವರ ಕಾಂಟ್ರಿಬ್ಯೂಷನ್ ಕಡಿಮೆನಾ ಅಂತಂದ್ರೆ ಖಡಾಖಂಡಿತವಾಗಿಯೂ ಇಲ್ಲ. ಇನ್ಫ್ಯಾಕ್ಟ್ ರಾಷ್ಟ್ರ ರಾಜಧಾನಿಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರೋ ಚರ್ಚೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರಿಗೆ, ಅದರಲ್ಲೂ ವಿಶೇಷವಾಗಿ ಹೈಕಮಾಂಡ್ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಲವಿದೆ. ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಕೊಡಬೇಕು ಅನ್ನೋ ಚಿಂತನೆ ಕೂಡ ಇದೆ. ಆದರೆ ನಾಟ್ ಅಟ್ ದ ಕಾಸ್ಟ್ ಆಫ್ ವೋಟ್ ಬ್ಯಾಂಕ್. ಈ ವೋಟ್ ಬ್ಯಾಂಕ್ ಅನ್ನ ಎದುರು ಹಾಕೊಂಡು, ವೋಟ್ ಬ್ಯಾಂಕ್ ಅನ್ನ ಮನಸ್ಸಿಗೆ ನೋವುಂಟು ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಥಾನಮಾನ ಕೊಡುವ ರಿಸ್ಕ್ ಅನ್ನ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ. ಅರೆ, ಸದ್ಯಕ್ಕೆ ಯಾವುದೂ ಎಲೆಕ್ಷನ್ ಇಲ್ಲ. ಎಲೆಕ್ಷನ್ ಇನ್ನೆದ್ರು 2028ಕ್ಕೆ. ಅಲ್ಲಿವರೆಗೆ ಡಿ.ಕೆ. ಶಿವಕುಮಾರ್ ಅವರ ಕೈಗೊಂದು ಅಧಿಕಾರ ಅಂತ ಕೊಟ್ಟು ಅವರ ಆಡಳಿತವನ್ನ ಕೂಡ ಜನರ ತನಕ ತಲುಪಿಸಿ ಆ ವೋಟ್ ಬ್ಯಾಂಕ್ ಅಸಮಾಧಾನವನ್ನ ತಣಿಸುವ ಪ್ರಯತ್ನ ಮಾಡಬಹುದಲ್ಲ ಅನ್ನೋ ಅನುಮಾನ ಹುಟ್ಟಬಹುದು. ಆದರೆ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ಆದರೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಬಿಹಾರದಲ್ಲಿ ನಡೀತಾ ಇರುವ ಚುನಾವಣೆಯಲ್ಲಿ ಒಬಿಸಿ ಅಥವಾ ಅಹಿಂದ ಮತಗಳು ಅತ್ಯಂತ ನಿರ್ಣಾಯಕ. ನಿಜ, ಬಿಹಾರದಲ್ಲಿ ರಸ್ತೆ, ಶಾಲೆ, ನೀರು, ಶೌಚಾಲಯ, ಈ ರೀತಿಯಾದ ಹಾಗೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಇಂತಹ ಅನೇಕ ಪ್ರಮುಖವಾದ ಸಮಸ್ಯೆಗಳಿದ್ರೂ ಕೂಡ ಬಿಹಾರದಲ್ಲಿ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಜಾತಿ ರಾಜಕಾರಣ, ಜಾತಿ ಸಮೀಕರಣ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದೆ. ಅದರಲ್ಲೂ ಒಬಿಸಿ ಸಮುದಾಯದ ಮತಗಳು ಯಾರ ಪರವಾಗಿ ನಿಲ್ಲುತ್ತೋ ಆ ಪಕ್ಷಕ್ಕೆ ಗೆಲುವಿನ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇಂಥ ಸಂದರ್ಭದಲ್ಲಿ ಬಿಹಾರದ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಅವಶ್ಯಕ ಗೆಲುವು ಅನ್ನೋ ಹಂತದಲ್ಲಿ ಇರುವಾಗ ಅದೇ ಒಬಿಸಿ ಸಮುದಾಯದ ಒಬ್ಬ ಪ್ರಮುಖ ನಾಯಕ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಆ ಒಬಿಸಿ ಸಮುದಾಯದ ವೋಟರ್ಸ್ಗೆ, ಮತದಾರರಿಗೆ ಒಂದು ತಪ್ಪು ಸಂದೇಶವನ್ನ ಕೊಡುವಂತಹ ರಿಸ್ಕ್ ಅನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳಿಕ್ಕೆ ಸಿದ್ಧವಿಲ್ಲ. ವೀಕ್ಷಕರೇ, ನಿಮಗೆ ನೆನಪಿರ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಯಾವೆಲ್ಲ ಇದೆ ಆ ಪೈಕಿ ಸಿದ್ದರಾಮಯ್ಯ ಒಬ್ಬರೇ ಒಬಿಸಿ ಸಮುದಾಯದ ಮುಖ್ಯಮಂತ್ರಿಯಾಗಿರೋದು. ಒಬ್ಬ ಇರುವ ಒಬಿಸಿ ಸಮುದಾಯದ ಮುಖ್ಯಮಂತ್ರಿಯನ್ನ ಕೂಡ ಬಿಹಾರದ ಚುನಾವಣೆಯನ್ನ ಮುಂದಿಟ್ಕೊಂಡು ಅವರ ಕೈಲಿರುವ ಅಧಿಕಾರವನ್ನ ಕೂಡ ಕಸಿದುಕೊಂಡ್ರೆ ಕಾಂಗ್ರೆಸ್ಗೆ ಇದು ಬಿಹಾರದಲ್ಲಿ ಅತಿ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆಗಳಿರುತ್ತೆ. ಇದೇ ಲೆಕ್ಕಾಚಾರದ ಆಧಾರದ ಮೇಲೆ ಹಾಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ ಹ್ಯೂಜ್ ಒಬಿಸಿ ವೋಟ್ ಬ್ಯಾಂಕ್, ಹಾಗೆ ಒಬಿಸಿ ಸಪೋರ್ಟ್, ಇದನ್ನ ಗಮನದಲ್ಲಿ ಇಟ್ಕೊಂಡೇನೆ ತೀರಾ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರಿಗೆ ಇದೇ ಜುಲೈ 15ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಾ ಇರುವ ಎಐಸಿಸಿಯ ಮೊದಲ ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್, ಇದರಲ್ಲಿ ಬಹಳ ಪ್ರಮುಖವಾಗಿ ಒಬಿಸಿ ಸಮುದಾಯದ ನಾಯಕರೇ ಭಾಗವಹಿಸ್ತಾ ಇದ್ದಾರೆ. ಇದರ ನೇತೃತ್ವವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ಒಬಿಸಿ ವಿಂಗ್ನ ಅಧ್ಯಕ್ಷಗಿರಿಯನ್ನ, ಅಲ್ಲಿನ ಒಂದು ಮುಖ್ಯಸ್ಥ ಸ್ಥಾನವನ್ನ ಕೂಡ ಸಿದ್ದರಾಮಯ್ಯನವರಿಗೆ ಕೊಡೋ ಮೂಲಕ ರಾಷ್ಟ್ರೀಯ ರಾಜಕಾರಣದತ್ತ ಸಿದ್ದರಾಮಯ್ಯನವರನ್ನ ಕರೆದುಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ನಲ್ಲಿ ನಡೀತಿದೆ ಅನ್ನೋ ಚರ್ಚೆ ಕೂಡ ಕೆಲವೇ ದಿನಗಳ ಹಿಂದೆ ನಡೀತು. ಆದರೆ ವಿಚಾರ ಸಿದ್ದರಾಮಯ್ಯನವರನ್ನ ಕರ್ನಾಟಕದಿಂದ ಜಾಗ ಖಾಲಿ ಮಾಡಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲಿರುವ ಸ್ಥಾನವನ್ನ ಕೊಡೋದಲ್ಲ, ಬದಲಾಗಿ ಬಿಹಾರದ ಚುನಾವಣೆಯಲ್ಲಿ
ಸಿದ್ದರಾಮಯ್ಯನವರಿಗೆ ಇರತಕ್ಕಂಥ ಈ ಹ್ಯೂಜ್ OBC ವೋಟ್ ಬ್ಯಾಂಕನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವ ಸಲುವಾಗಿ, ಹಾಗೆ ಕಾಂಗ್ರೆಸ್ ಸದಾ OBC ಸಮುದಾಯದ ಜನರ ಪರವಾಗಿರುವವರು, OBC ಸಮುದಾಯದ ಜನರಿಗೆ ಸ್ಥಾನಮಾನವನ್ನ ಕೊಡುವ ಪಕ್ಷ ಅನ್ನೋದನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಅಂಥದ್ದೊಂದು ಸಂದೇಶವನ್ನ ಬಿಹಾರದ ಮತದಾರರಿಗೆ ಕೊಡುವ ನಿಟ್ಟಿನಲ್ಲಿ ಈ ಜವಾಬ್ದಾರಿಯನ್ನು, ಈ AICC ಕೌನ್ಸಿಲ್ ಮೀಟಿಂಗ್ ಏನು ನಡೀತಾ ಇದೆ, OBC ಸಮುದಾಯಕ್ಕೆ ಮೇಜರ್ಲಿ ಅದರಲ್ಲಿ ರೋಲನ್ನು ಕೊಟ್ಟು ಅದರ ನೇತೃತ್ವವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದು ಇದೇ ಕಾರಣಕ್ಕೆ. ಹಾಗಾದರೆ ಬಿಹಾರ ಚುನಾವಣೆ ತನಕ ಸಿದ್ದರಾಮಯ್ಯನವರ ಈ ಅಹಿಂದ ಮಾಸ್ ಲೀಡರ್ಶಿಪ್ ಇದನ್ನು ಉಪಯೋಗಿಸಿಕೊಂಡು ನಂತರದಲ್ಲೇನಾದರೂ ಕಾಂಗ್ರೆಸ್ ಪಕ್ಷ ಮರುಚಿಂತನೆಯನ್ನ ಮಾಡುತ್ತಾ? ಈ ಚರ್ಚೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಅತ್ಯಂತ ಪ್ರಖರವಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ನೀವು ಗಮನಿಸಿರಬಹುದು, ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಇಬ್ಬರೂ ಕೂಡ ದೆಹಲಿಯಲ್ಲಿದ್ದು, ರಾಹುಲ್ ಗಾಂಧಿ ಅವರು ಕೂಡ ದೆಹಲಿಯಲ್ಲೇ ಇದ್ರೂ ಕೂಡ ಭೇಟಿಗೆ ಅವಕಾಶವನ್ನು ನೀಡಿಲ್ಲ. ಸಿದ್ದರಾಮಯ್ಯನವರು ಭೇಟಿಯಾಗ್ಲಿಕ್ಕಾಗಲಿಲ್ಲ, DK ಶಿವಕುಮಾರ್ ಅವರು ಕೂಡ ಭೇಟಿಯಾಗ್ಲಿಕ್ಕಾಗಲಿಲ್ಲ. ಯಾಕಂದರೆ ಇಂಥ ಪರಿಸ್ಥಿತಿಯಲ್ಲಿ ಇನ್ ಕೇಸ್ ಸಿದ್ದರಾಮಯ್ಯನವರು ಮುಂದೆ ಹೋಗಿ ಕೂತು ನನಗೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯುವ ಚಿಂತನೆ ಇದೆಯಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ರೆ, ರಾಹುಲ್ ಗಾಂಧಿ ಅವ್ರಿಗಾದ್ರೂ ಆಯಿತು, ಸೋನಿಯಾ ಗಾಂಧಿ ಅವ್ರಿಗಾದ್ರೂ ಆಯಿತು, ಕರೆಕ್ಟಾದ ಉತ್ತರವನ್ನು ಕೊಡೋದು ಈ ಸಂದರ್ಭದಲ್ಲಿ ಕಷ್ಟ ಸಾಧ್ಯ. ಬಹುಶಃ ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟನ್ನು ಕೊಡಲಿಲ್ವಾ, ಈ ಅನುಮಾನ ಕೂಡ ಇದ್ದೇ ಇದೆ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರ ಮತ್ತೊಂದು ಹೇಳಿಕೆ ಇದಕ್ಕೆ ಚರ್ಚೆ ಇದೆ. ಬಿಹಾರ ಚುನಾವಣೆ ಮುಗಿಯೋವರೆಗೂ ಕರ್ನಾಟಕದ ರಾಜಕೀಯದ ಬದಲಾವಣೆಗಳು, ಅಧಿಕಾರ ಬದಲಾವಣೆಗಳು, ಸಂಪುಟ ವಿಸ್ತರಣೆ ಇದರ ಬಗ್ಗೆ ನಮ್ಮ ಪಕ್ಷ ಗಮನ ವಹಿಸೋಲ್ಲ ಅಂತ ಹೇಳಿ. ಇದು ಕೂಡ ಬಿಹಾರ ಚುನಾವಣೆಯ ನಂತರದಲ್ಲಿ ಒಂದಷ್ಟು ಬದಲಾವಣೆಗಳು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗುವ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲೇ ಇದೆ. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿರುವ ವಿರೋಧ ಪಕ್ಷಗಳು ಕೇಳ್ತಾ ಇರೋದು ಇದೇ ಕಾರಣಕ್ಕೇನೆ. ಅರೆ, ಸಿದ್ದರಾಮಯ್ಯನವ್ರು ಹೇಳೋದಲ್ಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಬೇಕಾಗಿರೋದು AICC ಅಧಿಕೃತವಾಗಿ. AICC ಅಧ್ಯಕ್ಷರು ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲವಾ ಹೇಳಬೇಕಾಗಿರೋದು. ಅವ್ರು ಯಾಕೆ ಹೇಳ್ತಿಲ್ಲ ಈ ವಿಚಾರವನ್ನ? ರಣದೀಪ್ ಸುರ್ಜೇವಾಲಾ ಅವರು ಜನರಲ್ ಸೆಕ್ರೆಟರಿ ಇರಬಹುದು, ಕರ್ನಾಟಕದ ಉಸ್ತುವಾರಿ ಇರಬಹುದು, ಆದರೆ ಹಿ ಆಕ್ಟ್ಸ್ ಲೈಕ್ ಎನ್ ಪೋಸ್ಟ್ಮನ್. ಅಂದರೆ ಕರ್ನಾಟಕದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ರಾಷ್ಟ್ರೀಯ ಮಟ್ಟದ ನಾಯಕರಿಗೆ ಸುದ್ದಿ ವರ್ಗಾವಣೆ ಮಾಡುವ ವಾಹಕರಾಗಿ ಕೆಲಸ ಮಾಡ್ತಾರೆ ಹೊರತು ಅವರ ಧ್ವನಿ, ಅವರ ಹೇಳಿಕೆ ಕೂಡ ಅಧಿಕೃತವಾದ ಹೇಳಿಕೆ ಆಗೋದಿಲ್ಲ. ಹೀಗಾಗಿ ಸುರ್ಜೇವಾಲಾ ಅವರು ಹೇಳಿದ್ರೆ ಸಾಕಾಗೋದಿಲ್ಲ, ಸಿದ್ದರಾಮಯ್ಯನವರು ಹೇಳಿದ್ರೆ ಸಾಕಾಗೋದಿಲ್ಲ. ಹೇಳಬೇಕಾಗಿರೋದು AICC ಅಧ್ಯಕ್ಷರು ಅಥವಾ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಅನ್ನೋ ಚರ್ಚೆ ಅಥವಾ ವಾದ ವಿರೋಧ ಪಕ್ಷದ್ದು. ಎಲ್ಲದರ ನಡುವೆ DK ಶಿವಕುಮಾರ್ ಅವರ ಮುಂದಿರುವ ಆಯ್ಕೆ ಏನು ಅಂತ ಗಮನಿಸಿದಾಗಲೂ ಕೂಡ DK ಶಿವಕುಮಾರ್ ಅವರು ಒಬ್ಬ ಚಾಣಾಕ್ಷ ರಾಜಕಾರಣಿ, ರಾಜಕಾರಣದಲ್ಲಿ ಎಲ್ಲ ಪಟ್ಟುಗಳನ್ನು ಕರಗತ ಮಾಡಿಕೊಂಡಿರುವ ರಾಜಕಾರಣಿ. ಪವರ್ ಜೊತೆಗೆ ಮನಿ ಜೊತೆಗೆ ಕಾಂಟ್ಯಾಕ್ಟ್ಸ್, ಈ ಎಲ್ಲ ವಿಚಾರದಲ್ಲೂ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಂಘಟನೆ ವಿಚಾರದಲ್ಲಿ DK ಶಿವಕುಮಾರ್ ಅವರ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಅಧಿಕ ಇದೆ. ಇದು DK ಶಿವಕುಮಾರ್ ಅವರಿಗೂ ಕೂಡ ಗೊತ್ತು. ಆದರೆ DK ಶಿವಕುಮಾರ್ ಇವಾಗ ಹಠಕ್ಕೆ ಬಿದ್ದು ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು, ಕುರ್ಚಿ ಖಾಲಿ ಮಾಡಿ ಸಿದ್ದರಾಮಯ್ಯನವರೇ ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ, ಅಂದರೆ ಸ್ವಪಕ್ಷದಲ್ಲೇನೆ ತನಗೇ ವಿರೋಧಗಳು ಹೆಚ್ಚಾಗಬಹುದು. CM ಕುರ್ಚಿ ಮೇಲೆ ಕೂತರೂ ಕೂಡ ಹಠಕ್ಕೆ ಬಿದ್ದು ನಾಳೆ ದಿನ ಸವಾಲುಗಳು ಹೆಚ್ಚಾಗಬಹುದು. ಹಾಗಾಗಿ ಸಿದ್ದರಾಮಯ್ಯನವರನ್ನು ಕೂಡ ಎದುರಾಕೊಳ್ಳದೆ ಹೈಕಮಾಂಡ್ ಮೇಲೆ ಭಾರ ಬಿಟ್ಟು ಹೈಕಮಾಂಡ್ ಅಣತಿಯಂತೆ ನಾನು ನಡೀತೀನಿ ಅಂತ ಹೇಳೋ ಮೂಲಕ DK ಶಿವಕುಮಾರ್ ಅವರು ಕೂಡ ಚಾಣಾಕ್ಷ ನಡೆಯನ್ನ ಇಡ್ತಿದ್ದಾರಾ ಅನ್ನೋ ಕುತೂಹಲ ಇದೆ. ಬಹುಶಃ DK ಶಿವಕುಮಾರ್ ಅವರಿಗೆ ಇಂಥದ್ದೊಂದು ಸಂದೇಶ ಬಂದಿದೆಯಾ ಹೈಕಮಾಂಡ್ನಿಂದ? ಬಿಹಾರ ಚುನಾವಣೆ ಆಗೋವರೆಗೂ ತಾಳ್ಮೆಯಿಂದ ಇರಿ, ನಿಮಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಕೂಡ ಹೌದು, ಆದರೆ ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಅಥವಾ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವ OBC ಮತ ಬ್ಯಾಂಕನ್ನು, ಆ ಸಮುದಾಯದ ಜನರನ್ನ ಮನಸ್ಸಿಗೆ ನೋವುಂಟು ಮಾಡಿ ನಾವು ನಿಮ್ಮನ್ನ ಮೇಲೆ ಕೂರಿಸಿದ್ರೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದಲ್ಲೇ ಅನೇಕ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದಾಗ ಆದ ಅನಾಹುತಗಳು ನಿಮಗೆ ಗೊತ್ತಿದೆ. ಇತ್ತೀಚೆಗಷ್ಟೇ BJP ಪಕ್ಷ ಯಡಿಯೂರಪ್ಪನವರನ್ನ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಸ್ಥಾನದಿಂದ ಕೆಳಗಿಳಿಸಿದಾಗ BJP ಅನುಭವಿಸಿದ ಪೆಟ್ಟು ನಿಮಗೆ ಗೊತ್ತಿದೆ. ಹೀಗಾಗಿ ಇಂಥ ತಪ್ಪನ್ನ ನಾವು ಮಾಡ್ಕೊಳ್ಳೋದು ಬೇಡ, ಕಾಯೋಣ. ಇಷ್ಟೇ ದಿನ ಕಾದಿದ್ದೀರಿ, ಬಿಹಾರ ಚುನಾವಣೆ ಆಗಲಿ ಅಂತ ಹೇಳಿ ಏನಾದರೂ ಸಂದೇಶ ರವಾನೆ ಆಗಿದೆಯಾ DK ಶಿವಕುಮಾರ್ ಅವರಿಗೆ? ಈ ಕುತೂಹಲ ಕೂಡ ಇದ್ದೇ ಇದೆ. ಇದೆಲ್ಲದರ ಜೊತೆಗೆ ವೀಕ್ಷಕರೇ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ
ಹೇಳಿರೋದಿಷ್ಟೇ. ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿಲ್ಲ. ಅಂದರೆ 2.5 ವರ್ಷ ನಾವು, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ಯಾವುದೇ ರೀತಿ ಮಾತುಕತೆ ಆಗಿಲ್ಲ. ಬದಲಾಗಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಲಿಕ್ಕೆ ಮುಂಚೆ ಆಗಿರೋ ಮಾತುಕತೆ, ಹೈಕಮಾಂಡ್ ಯಾವುದೇ ದಿನ ಯಾವುದೇ ತೀರ್ಮಾನ ಕೈಗೊಂಡ್ರೂ ಕೂಡ ಅದಕ್ಕೆ ಇಬ್ಬರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳಿ ಮಾತುಕತೆ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಆ ಇಂಟರ್ವ್ಯೂನಲ್ಲಿ, ಆ ರಾಷ್ಟ್ರೀಯ ವಾಹಿನಿಗೆ ಕೊಟ್ಟ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಂದಿದ್ದು, ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅಂದಿದ್ದು ಶಾಸಕರದ್ದು, ಇದು ಹೆಚ್ಚು ಹೈಲೈಟ್ ಆಯಿತು. ಆದರೆ ಈ ಮಾತು, ಸಿದ್ದರಾಮಯ್ಯನವರೇ ಆಡಿರುವ ಈ ಮಾತು, ಹೈಕಮಾಂಡ್ ನಮ್ಮಿಬ್ಬರ ಬಳಿಯಲ್ಲೂ ಹೇಳಿದೆ, ಯಾವತ್ತು ನಾವು ಯಾವ ವಿಚಾರವನ್ನ ನಿಮ್ಮ ಮುಂದೆ ತಂದಿಡ್ತೀವಿ ಅದನ್ನು ನೀವು ಒಪ್ಕೋಬೇಕು ಅಂತ ಹೇಳಿದೆ ಅನ್ನೋ ಮಾತು ಹೆಚ್ಚಿಗೆ ಚರ್ಚೆಗೆ ಒಳಪಟ್ಟಿಲ್ಲ. ಆದರೆ ಈ ಮಾತಿನ ಅರ್ಥ, ಮುಂದೊಂದಿನ ನೀವು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ನಾವೇನಾದರೂ ಹೇಳಿದ್ರೆ ಸಿದ್ದರಾಮಯ್ಯನವರೇ ನೀವು ಇದನ್ನು ಕೇಳಬೇಕು ಅನ್ನೋ ಸಂದೇಶವ? ಹೈಕಮಾಂಡ್ ಇದನ್ನ ನೇರವಾಗಿ ಹೇಳದೆ ಪರೋಕ್ಷವಾಗಿ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಒಪ್ಪಂದಕ್ಕೆ ಸಿದ್ದರಾಮಯ್ಯನವರನ್ನ ಕಟ್ಟಾಕಿ ಇರಿಸ್ಕೊಂಡಿದೆಯಾ? ಈ ಅನುಮಾನ ಕೂಡ ಕಾಡ್ ನೋಡ್ತಾ ಇದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಒಂದಲ್ಲ ಒಂದು ಚಟುವಟಿಕೆ ನಡೀತಾ ಇದ್ದು, ಎಲ್ಲವೂ ಸುಸೂತ್ರವಾಗಿದೆ. ಅಭಿವೃದ್ಧಿ ಕಡೆಗೆ, ಜನರ ಕಡೆಗೆ ಸರ್ಕಾರ ಗಮನ ವಹಿಸ್ತಾ ಇದೆ. ಅಧಿಕಾರದ ದಾಹ ಆಗಲಿ, ಅಧಿಕಾರ ಹಂಚಿಕೆಯ ಜಟಾಪಟಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅನ್ನೋ ಹಂತಕ್ಕೆ ತಲುಪೇ ಇಲ್ಲ. ಇನ್ಫ್ಯಾಕ್ಟ್ ಈಗ ಈ ಜಟಾಪಟಿ ಮತ್ತಷ್ಟು ಮಗದಷ್ಟು ಬಿರುಸಾಗೋ ಲಕ್ಷಣಗಳು ಕಾಣ್ತಾ ಇದೆ. ಕಾದ್ ನೋಡೋಣ. ಬಿಹಾರ ಚುನಾವಣೆಯ ನಂತರದಲ್ಲಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕಿರುವ DCM ಹುದ್ದೆಯಿಂದ ಡಿ ಹೋಗಿ ಸಿಎಂ ಕುರ್ಚಿ ಮೇಲೆ ಕೂರುವ ಅದೃಷ್ಟ ಬರುತ್ತಾ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.